ಹಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಮಾಡೋಕ್ಕೆ ಕಾರಣ ಇದೆ. ಏನಂತಂದರೆ, ಪ್ರತಿಯೊಂದು ಊರಲ್ಲೂ ಪಶು ಚಿಕಿತ್ಸಾಲಯ ಇದ್ದೇ ಇರುತ್ತೆ. ಸೊ ಅಲ್ಲಿ ಪಶುಗಳನ್ನು ನೋಡ್ಕೊಳ್ಳೋಕ್ಕೆ ಅಲ್ಲಿನ ಡಾಕ್ಟರು ಮತ್ತು ಅವರಿಗೆ ಅಂತ 2-3 ಜನ ಇದ್ದೇ ಇರ್ತಾರೆ. ಸೊ ಅಂಥವರು ವಾರಕ್ಕೊಂದು ಸತಿ ಬಂದು ಹಳ್ಳಿಗಳಲ್ಲಿ ಈ ಪ್ರಾಣಿಗಳನ್ನು ಹೇಗೆ ನೋಡ್ಕೋಬೇಕು, ಹೇಗೆ ಅದಕ್ಕೆ ಊಟ ಆಗಬೇಕು, ಯಾವ ರೀತಿ ನೀರು ಆಗಬೇಕು ಅನ್ನೋದನ್ನು ಬಂದು ಅವೇರ್ನೆಸ್ ಮೂಡಿಸ್ಬೇಕು. ಅದನ್ನು ಬಿಟ್ಟು ಅವರು ಹಾಸ್ಪಿಟ್ಲಲ್ಲೇ ಸೀಮಿತವಾಗಿದ್ದರೆ, ಸೊ ಇಲ್ಲಿ ಏನು ಮಾಡ್ತಾರೆ, ಜನರಿಗೆ ಅಷ್ಟೊಂದು ಆ ಪ್ರಾಣಿ ಹೇಗೆ ನೀರಿಲ್ಲದೆ ನರಳುತ್ತೆ, ಊಟ ಇಲ್ಲದೆ ನರಳುತ್ತೆ ಅಂತ ಗೊತ್ತಾಗಲ್ಲ. ಸೊ ಸಾಕೋದೇನೋ ಸಾಕಿಬಿಡ್ತಾರೆ ಅಷ್ಟೇ. ಅದನ್ನು ನೀಟಾಗಿ ನೋಡ್ಕೊಳ್ಳೋದಾಗಲಿ, ಅದನ್ನು ಸರಿಯಾಗಿ ಅದರ ಬಗ್ಗೆ ಗಮನ ಕೊಡೋದಾಗಲಿ ಇರಲ್ಲ. ನೋಡ್ತಿದ್ದೀರಲ್ವ ಈಗ ಆ ಒಂದು ಮಗು ಹೇಗೆ ಬಿಸಿಲಲ್ಲಿ ಕೂತಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಎತ್ತು ಪಕ್ಕಕ್ಕೆ ಕಟ್ಟಾಗಬೇಕು ಅಂತ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಅದು ಬೆಳಗ್ಗೆಯಿಂದ ಹಾಗೇ ಇದೆ. ಮನೇಲಂತೂ ಯಾರೂ ಇಲ್ವಂತೆ. ಸೊ ನಾವು ಹೇಳೋದು ಇಲ್ಲ ಅಂದರೆ ಅವರು ಅರ್ಥ ಮಾಡ್ಕೊಂಡಿರೋ ಇರ್ತಾರೋ ಇಲ್ವೋ ಅನ್ನೋದು ಅವರಷ್ಟು ಅರ್ಥ ಆಗಲ್ಲ. ಸೊ ಆ ಸಂದರ್ಭದಲ್ಲಿ ವಾರಕ್ಕೊಂದು ಸತಿ ಅವ್ರು ಬಂದು ಅವೇರ್ನೆಸ್ ಕೊಡಬೇಕು. ಆಗ ಮಾತ್ರ ಪ್ರಾಣಿಗಳನ್ನು ಸ್ವಲ್ಪ ಆದರೂ ಗಮನವಿಟ್ಟು ಅದ್ರ ಬಗ್ಗೆ ಎಚ್ಚರಿಕೆ ತೊಗೊತಾರೆ ಅಂದ್ಕೊತೀನಿ. ಇಲ್ಲ ಅಂದರೆ ಇದೇ ರೀತಿ ಪ್ರಾಣಿಗಳು ಸಾಯುತ್ತೆ. ತುಂಬ ಬೇಜಾರಾಗುತ್ತೆ ರೀ ಇದನ್ನೆಲ್ಲ ನೋಡ್ತಿದ್ರೆ. ಸ್ವಲ್ಪ ಕೂಡ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ಕೊತೀನಿ. ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಅದು ಎಷ್ಟೊತ್ತು ಬಿಸಿಲಲ್ಲೇ ಇದೆ. ಇನ್ನು ನಾವು ಹೋಗಿ ಕಟ್ಟಾಗಿದ್ರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನೀವು ಯಾವ ಗೋರ್ಮೆಂಟು ಅಂತ ಕೇಳ್ತಾರೆ. ಸೊ ಸುಮ್ಮನೆ ನೋಡ್ಕೊಂಡು ಬೇಜಾರು ಮಾಡ್ಕೋಬೇಕು. ಆಗಲೂ ಹೇಳಿದ್ದೀನಿ 2-3 ಸತಿ ಆ ಒಂದು ಪ್ರಾಣಿಯನ್ನು ನೋಡಿ 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 ಅಂತ. ಆದರೆ ಕಿವಿಗೆ ಅರ್ಥನೇ ಮಾಡ್ಕೊಳಲ್ಲ. ಏನು ಮಾಡೋದು? ಸೊ ಆದ್ದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಈ ಮೆಸೇಜ್ ಮುಖಾಂತರ ತಿಳಿಸ್ತಿದ್ದೀನಿ. ಈ ರೀತಿ ಮಾಡಬಾರ್ದು ಇನ್ನು ಮುಂದೆ ಬೇರೆಯವರು ಅಂತ.